ನಮಸ್ಕಾರ ಎಲ್ಲ ನಡೆಯುವ ಪಂಡಿತ ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ 1-10-19-28 ಈ ದಿನಾಂಕದಲ್ಲಿ ಹುಟ್ಟುವಂತಹ ದಿನಾಂಕದಲ್ಲಿ ಜನಿಸಿದಂತಹ ಅವರ ಫಲಾಫಲ ನೋಡ್ತಾ ಈ 1ನೇ ತಾರೀಕು ಹುಟ್ಟಂತಂದ್ರೆ ಸಾಮಾನ್ಯವಾಗಿ ಔಷಧ ಸ್ವಭಾವ ಜಾಸ್ತಿ ಇರುತ್ತೆ. ಇವರು ದೃಢ ನಿರ್ಧಾರವನ್ನ ಬಹುತೇಕ ಕಡಿಮೆ ಮಾಡ್ತಾರೆ. ಯಾವುದಲ್ಲೇ ಆಗ್ಲಿ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟು ಮುನ್ನುಗ್ಗುವಂತಹ ಒಂದು ಸ್ವಭಾವವನ್ನ ಮಾಡುವುದು. ಅದೇ ನಿರ್ಧಾರವನ್ನು ತೆಗೆದುಕೊಳ್ಳೋದು ತುಂಬಾ ಕಷ್ಟ, ಇನ್ನೊಬ್ಬರ ಮೇಲೆ ಅವಲಂಬನೆ ಜಾಸ್ತಿ ಇರುತ್ತೆ. ಆದ್ರೆ ಒಂದು ಹೆಜ್ಜೆಯನ್ನ ದಿಟ್ಟವಾಗಿದ್ದರೆ ಅದನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡೋದು. ಮನಸ್ಸಿನಲ್ಲಿ ಒಂದು ನಿರ್ಧಾರವನ್ನ ದೃಢವಾಗಿ ಪಾಲಿಸುವಂತಹ ಮನೋಭಾವನೆ ಆಗಿದ್ರು ಕೂಡ ಆ ದೃಢವಾದ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಬಹಳ ಯೋಚನೆ ಮಾಡ್ತಾರೆ. ಆ ಹಂತದಲ್ಲಿ ಆತ್ಮಗೌರವ ತುಂಬಾ ಇರುತ್ತೆ ಅವರಿಗೆ. ಆತ್ಮಗೌರವದ ಜೊತೆಯಲ್ಲಿ ಆಕಸ್ಮಿಕ ವ್ಯವಹಾರಗಳನ್ನ, ಆಕಸ್ಮಿಕವಾಗಿ ಬರುವಂತಹ ಖರ್ಚು ವೆಚ್ಚಗಳನ್ನ, ಬರುವಂತಹ ಸವಾಲುಗಳನ್ನು ಎದುರಿಸುವಂತಹ ಚೈತನ್ಯವಂತಹ ಇಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಸ್ವಯಂ ಪ್ರಶಂಸೆ ಅಂದ್ರೆ ತಮ್ಮನ್ನು ತಾವೇ ಪ್ರಶಂಸೆಗೊಳಿಸ್ಕೊಳ್ಳೋದು, ತಮ್ಮನ್ನು ತಾವೇ ಹೊಗಳಿಕೊಳ್ಳೋದು ಸ್ವಲ್ಪ ಅತಿಯಾದ ಒಂದು ಪ್ರೀತಿಯನ್ನ ಅದನ್ನ ನೋಡ್ತಾ ಇರೋದು. ಯಾವುದೇ ವಿಚಾರವನ್ನ ರಹಸ್ಯವಾಗಿಡ್ಲಿಕ್ಕೂ ಇಷ್ಟಪಡಲ್ಲ, ಇರೋದೂ ಇಲ್ಲ. ಆನಂದದಲ್ಲಿ ಆಡಂಬರದ ಜೀವನವನ್ನು ಮಾಡಲಿಕ್ಕೆ ಬಹಳ ಇಷ್ಟಪಡ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಒಂದು ಅನುಕೂಲತೆಗಳನ್ನ ಕಾಣಬಹುದಾಗಿರುತ್ತೆ. ಅದೇ ರೀತಿಯಾಗಿ ಇದು ಯಾವುದಾದ್ರು ಒಂದು ಕಾರ್ಯವನ್ನ, ರಾಜಕೀಯ ಕಾರ್ಯವನ್ನ ನಿರ್ವಹಿಸುವಂತಹ ಒಂದು ಭಾವನೆಯನ್ನು ಸಹ ಹೊಂದಿರ್ತಾರೆ ಅಂತ ಹೇಳ್ಬೋದು. ಇವರು ಯಾವ ರೀತಿಯಾದ ಜೀವನವನ್ನ ಮಾಡಲಿಕ್ಕೆ ಇಷ್ಟಪಡ್ತಾರೆ ಮೊದಲೇ ಹೇಳಿದಾಗೆ ಆರಂಭದ ಜೀವನ ಇರಬೇಕು, ಸ್ವಲ್ಪ ಭೋಗ ಭಾಗ ಅನುಭವಿಸಬೇಕು ಅನ್ನೋ ಭಾವನೆಯನ್ನ ಮನಸ್ಸನ್ನು ಹೊಂದಿರ್ತಾರೆ. ಇನ್ನ 10ನೇ ತಾರೀಕು ನೀವು ನೋಡ್ತಾ ಹೋದ್ರೆ 10ನೇ ತಾರೀಕು ಇವರು ಬಹುತೇಕ ತಮ್ಮ ಜೀವನ ಚಿಂತೆಲ್ಲ ಕಳೀತಾರೆ. ಅಂದ್ರೆ ಸುಮ್ಮನೆ ಇಲ್ಲೋ ತಮ್ಮ ಚಿಂತೆಯನ್ನ ಮಾಡ್ಕೊಂಡು ಇವರು ತಮ್ಮನ್ನ ತಾವೇ ಚಿಂತಾಕಾಂತರ ಮಾಡ್ಕೊಳ್ತಾರೆ. ಭಯಪೂರ್ವಕ ಪ್ರವೃತ್ತಿಯವರು, ಯಾವುದೇ ವಿಚಾರಕ್ಕೆ ಸುಮ್ಮನೆ ಭಯಪಡುವಂಥದ್ದು ಅನ್ನೋದು ಇವರು ಇದಾಗಿರ್ತಾರೆ. ಆದ್ರೆ ಒಂದಲ್ಲ ಒಂದು ನಿರ್ಧಾರವನ್ನು ಮಾಡುವಾಗ ಅದನ್ನ ಜಯದ ಬಗ್ಗೆ ಒಂದು ಯಾವ್ದನ್ನ ಮಾಡ್ತಾರೋ ಆ ನಿರ್ಧಾರದ ಬಗ್ಗೆ ಜಯದ ಸಾಧ್ಯರಾಗುತ್ತಾರೆ. ಅತ್ಯಂತ ಮುಂದಾಲೋಚನೆಯ ಸ್ವಭಾವದವರಾಗಿರ್ತಾರೆ. ತುಂಬಾ ಮುಂದಾಲೋಚನೆ ಮಾಡ್ತಾರೆ. ಯಾವುದೇ ಒಂದು ಹೆಜ್ಜೆಯನ್ನು ಇಡಬೇಕಾದ್ರೆ ಬಹಳ ಎಚ್ಚರದಿಂದ ಆ ಹೆಜ್ಜೆಯನ್ನು ಇಡುವಂಥದ್ದು, ಉತ್ತಮ ಸ್ವಭಾವದವರಾಗಿರ್ತಾರೆ ಇವರು. ಅದೇ ರೀತಿಯಾಗಿ ಬರುವಂತ ಸಮಸ್ಯೆಯನ್ನ ಮುಕ್ತಾನುಮುಕ್ತವಾಗಿ ಅದನ್ನು ನಿವಾರಣೆ ಮಾಡಿಕೊಂಡು ಎಲ್ಲರ ಅತ್ಯಂತ ಸ್ನೇಹಜೀವಿಯಾಗಿರ್ತಾರೆ. ಇವರು ಸರ್ಕಾರ, ರಾಜಕೀಯ ಉನ್ನತ ಹುದ್ದೆಗಳ ಅಲಂಕರಿಸುವಂತಹ ಒಂದು ಯೋಗವು ಸಹ 10ನೇ ತಾರೀಕು ಅವ್ರಿಗೆ ಖಂಡಿತವಾಗ್ಲೂ ಇರುತ್ತೆ. ಇನ್ನ 19ನೇ ತಾರೀಕು ಹುಟ್ಟೋರನ್ನು ನೋಡ್ತಾ ಹೋದ್ರೆ ಇವರು ಹಲವು ಪ್ರಕಾರದ ಹುಮ್ಮಸ್ಸನ್ನು ಹೊಂದಿರ್ತಾರೆ. ಅಂದ್ರೆ ಒಂದಲ್ಲ ಒಂದು ರೀತಿಯಾದ ಬೇರೆ ಬೇರೆ ವಿಚಾರದಲ್ಲಿ ಇವರು ತಮ್ಮ ಒಂದು ಕಾರ್ಯಪ್ರವೃತ್ತಿ ಹೊಂದಿರ್ತಾರೆ. ಅತ್ಯಂತ ಒಳ್ಳೆ ಮನಸ್ಥೈರ್ಯದಲ್ಲಿರುತ್ತೆ. ಶಾಂತವಾಗಿ ಮೌನವಾಗಿ ತಮ್ಮ ಕಾರ್ಯವನ್ನೆಲ್ಲ ಈಸಿಯಾಗಿ ಸಾಧಿಸ್ಕೊಳ್ತಾರೆ. ಸಾಧನೆ ಮಾಡುವ ಒಂದು ಹಠ, ಒಂದು ಧೈರ್ಯ, ವೈರಾಗ್ಯ ಅನ್ನೋದು ತುಂಬಾ ಇರುತ್ತೆ ಇವ್ರಿಗೆ. ಹಠದ ಸ್ವಭಾವದರಾಗಿರ್ತಾರೆ. ಆ ಧೈರ್ಯ, ಹಠದಿಂದ ತಮ್ಮ ಕಾರ್ಯವನ್ನು ಖಂಡಿತವಾಗ್ಲೂ ಸಾಧಿಸ್ಕೊಂಡು ಬಂದೇ ಬರ್ತಾರೆ. ಒಂದು ಕಾರ್ಯವನ್ನು ತಗೊಂಡ್ಮೇಲೆ ಆ ಕಾರ್ಯ ಮುಗಿಸಿದ್ಮೇಲೆ ಅವ್ರಿಗೆ ವಿಶ್ರಾಂತಿ ತಗೊಳ್ಳುವಂತದ್ದು, ಅದಕ್ಕೆ ಎಳೆಕೊಂಡು ವಿಶ್ರಾಂತಿ ಅನ್ನೋದನ್ನ ಅವ್ರು ಬಯಸೋದಿಲ್ಲ. 19ನೇ ತಾರೀಕು. ಅದೇ ರೀತಿಯಾಗಿ ಭಯದಿಂದ ಬಹಳ ದೂರ ಇರ್ತಾರೆ ಇವರು. ಅಧಿಕ ವ್ಯಯವಾಗಿರ್ತಾರೆ. ವ್ಯಯದಾರಕ್ಕೆ ಸುಮ್ಮನೆ ಖರ್ಚು ಮಾಡೋದು ಅಧಿಕ ವ್ಯಯವಾಗಿರ್ತಾರೆ. ಆದ್ರೆ ಪದವಿ ಪಡೆಯುವ ಅದೃಷ್ಟ ಸಹ ಇವ್ರು ಗೊತ್ತಾ. ಯಾಕಂದ್ರೆ ಈ 1, 9, 10, 28 ಎಲ್ಲವೂ ಸಹ ಒಂದು ರವಿ ಅಂತ ಹೇಳ್ತಾರೆ. ರವಿ ಅಂದ್ರೆ ಕಿಂಗ್, ಅವ್ರಿಗೆ ಆಡಳಿತ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಹಾಗಾಗಿ ಇವ್ರಿಗೂ ಸಮೇತ ಆ ಒಂದು ಪದವಿ ಬರುವಂತಹ ಅದೃಷ್ಟ ಇರುತ್ತೆ, ವಸತಿ ಸೌಕರ್ಯ ಪಡುವಂತಹ ಅದೃಷ್ಟ ಇರುತ್ತೆ, ಸರ್ಕಾರದಿಂದ ಒಳ್ಳೆ ಅನುಕೂಲ ಪಡುವಂತಹ ಇರುತ್ತೆ, ಉತ್ತಮ ಸಹಾಯ ಅಂದ್ರೆ ಅಕ್ಕಪಕ್ಕದಿಂದ ತಮ್ಮ ನೆರೆಹೊರೆಯವರಿಂದ ಉತ್ತಮ ಸಹಾಯವನ್ನು ಪಡೆಯುವಂತಹ ಸಹಾಯ ಇರುತ್ತೆ. ಇದು 19ನೇ ತಾರೀಕುಗೆ ಒಂದು ವಿಶೇಷವಾದ ಯೋಗ ಏನು ಅಂತಂದ್ರೆ ಇವರು ತಮ್ಮ ಕೆಲಸವನ್ನ ಖಂಡಿತವಾಗ್ಲೂ ಸಾಧಿಸ್ತಾರೆ. ಇದು ಇದರ ವಿಶೇಷವಾದ ಒಂದು ವೈಯಕ್ತಿಕ ಒಂದು ಜೀವನ ಶೈಲಿ. ಇನ್ನ 28 ಈ 28 ಏನಿದಾರೋ ನೋಡಿ, 28 ಪ್ರಾರಂಭದಲ್ಲಿ ಒಳ್ಳೆಯ ಶುಭ ಫಲಗಳನ್ನು ಮಾಡ್ತಾರೆ. ಒಳ್ಳೊಳ್ಳೆ ಶುಭ ಫಲಗಳನ್ನು ಇವತ್ತು ನಂತರದಲ್ಲಿ ಬಹಳ ಸಮಸ್ಯೆ ಅನ್ಕೋತೀವಿ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಒಳ್ಳೆ ಒಂದು ಯಾವುದೋ ಒಂದು ವಾರ ಸ್ಟಾರ್ಟಿಂಗ್ ಅಲ್ಲಿ ಅನುಕೂಲ ಆಗುತ್ತೆ. ಬಟ್ ಅದು ಎಲ್ಲ ಬರ್ತಾ ಅದರಿಂದ ಬಹಳ ಸಮಸ್ಯೆ ಅನುಭವಿಸ್ತಾರೆ. ತುಂಬಾ ರೀತಿಯಲ್ಲಿ ಅನುಭವ ಸಮಸ್ಯೆ ಇರುತ್ತೆ. ಇವ್ರದ್ದು ಇನ್ನೊಂದೇನು ಅಂತ ಅತಿಯಾದ ನಂಬಿಕೆ ಅವನ್ನ ಹಾಳು ಮಾಡುತ್ತೆ.
ಇವ್ರಿಗೆ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ವಂಚನೆ ಮೋಸಗಳಿಂದ ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಸಹ ವಂಚನೆ ಮೋಸಗಳಿಂದ ಇವರು ತಮ್ಮ ಕ್ಷೇತ್ರದಲ್ಲಿ ತಾವು ಅಭಿವೃದ್ಧಿ ಸಾಧಿಸಲಿಕ್ಕಾಗಲ್ಲ. ಇವರು 28ನೇ ತಾರೀಕು ಏನು ಒಂದು ಹಣೆ ಬರ ಅಂತಂದ್ರೆ 28ನೇ ತಾರೀಕು ನಂಬಿಕೆ ಇರೋದು ಜಾಸ್ತಿ, ಆ ನಂಬಿಕೆಯನ್ನ ಹಾಳು ಮಾಡುತ್ತೆ. ದುಡ್ಡಿನ ವಿಚಾರದಲ್ಲಿ ಧನಭಾವದಿಂದ ವಂಚಿತರು, ಧನಭಾವ ದುಡ್ಡಿನ ಒಂದು ಆಮಿಷದಲ್ಲಿ, ದುಡ್ಡಿನ ಪಡುವಿಕೆಯಲ್ಲಿ, ದುಡ್ಡಿನ ಕೊಡುವಿಕೆಯಲ್ಲಿ ಈಗ ಮೋಸ ಆಗೋದು, ವಂಚನೆ ಆಗೋದು ಜಾಸ್ತಿ ಇರುತ್ತೆ. ಅದೇ ರೀತಿ ವಂಚನೆ ಗುರಿಯಾಗೋದ್ರಿಂದ ಬೇರೆ ಬೇರೆ ಕ್ಷೇತ್ರಗಳನ್ನ ಹಾರಿಸಿದ್ರು ಸಹ, ಬೇರೆ ಬೇರೆ ಕ್ಷೇತ್ರಕ್ಕೆ ಹೋದ್ರು ಸಹ, ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಹೋದ್ರು ಸಹ ಇವರು ಅದರಲ್ಲಿ ಆ ಒಂದು ವಂಚನೆಯಿಂದ ಅಲ್ಲಿ ಬೆಳೀಲಿಕ್ಕಾಗಲ್ಲ ಅನ್ನೋದು ಇವರು ನೋಡ್ಬೋದಾಗುತ್ತೆ. ಆದ್ರೆ ತೊಂದರೆಗೆ ಭೋಗಿಸುವಂತಹ ಅಧಿಕವಾದ ತೊಂದರೆಯನ್ನ ಭೋಗಿಸುವಂತಹ ಯೋಗ ಇರುತ್ತೆ. ಅಂದ್ರೆ ತೊಂದರೆಯನ್ನೇ ನೋಡ್ಬೇಕು ಹೊತ್ತು ಸುಖವನ್ನು ನೋಡೋದು ಬಹಳ ಕಡಿಮೆ ಅನ್ನೋದು 25ನೇ ತಾರೀಕು ಅಂತ ಇರುತ್ತೆ. ನಮಸ್ಕಾರ.